ಮನೆಯಲ್ಲಿ ಹಣ ನಿಲ್ಲಲು ಮನೆಯ ಹೆಣ್ಣುಮಕ್ಕಳು ಈ ಕೆಲಸಗಳನ್ನು ತಪ್ಪದೆ ಮಾಡಿ. ಮನೆಯಲ್ಲಿ ಮಹಿಳೆಯರು ಕೆಲವು ತಪ್ಪುಗಳನ್ನು ಮಾಡಿದರೆ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ನಾಶವಾಗಿ ಬಡತನ ಹೆಚ್ಚಾಗುವುದು. ದುಡಿದ ದುಡ್ಡು ನೀರಿನಂತೆ ಅನಾವಶ್ಯಕವಾಗಿ ಖರ್ಚಾಗುವುದು. ಒಬ್ಬ ವ್ಯಕ್ತಿಯ ಸಂತೋಷ ಮತ್ತು ಸಮೃದ್ಧಿಯು ಅವನ ಮನೆಯಲ್ಲಿರುವ ಮಹಿಳೆಯ ಆಚಾರ ವಿಚಾರಗಳ ಮೇಲೆ ಅವಲಂಬಿಸಿರುತ್ತದೆ. ಆದ್ರಿಂದ ಮನೆಯ ಹೆಣ್ಣುಮಕ್ಕಳನ್ನು ಮಹಾಲಕ್ಷ್ಮಿ ಎಂದು ಕರೆಯುವರು. ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಮನೆಯ ಹೆಣ್ಣುಮಕ್ಕಳು ಈ ಕೆಲಸಗಳನ್ನು ತಪ್ಪದೆ ಮಾಡಿ. ಬೆಳಗ್ಗೆ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ದೇವರ ಕೋಣೆಯಲ್ಲಿ ದೀಪಗಳು ಸದಾ ಬೆಳಗುತ್ತಿರಬೇಕು. ಪ್ರತಿದಿನ ದೇವರ ಪೂಜೆಯನ್ನು ಬೆಳಗಿನ ಹೊತ್ತಿನಲ್ಲಿ ಮನೆಯ ಯಜಮಾನ ಮಾಡುವುದು ಉತ್ತಮ. ಮುಸ್ಸಂಜೆ ಮನೆಯ ಗೃಹಿಣಿ ದೀಪ ಹಚ್ಚುವುದು ಒಳ್ಳೆಯದು. ದೇವರ ಕೋಣೆಯಲ್ಲಿ ಒಂದು ತಾಮ್ರದ ಕಳಶದಲ್ಲಿ ನೀರು ತುಂಬಿ ಇಡುವುದನ್ನು ಮರೆಯಬೇಡಿ. ಸಾಧ್ಯವಾದರೆ ಪ್ರತಿ ಶುಕ್ರವಾರ ಗೋವುಗಳಿಗೆ ಸ್ವಲ್ಪ ಅಕ್ಕಿ ಹಾಗೂ ಬೆಲ್ಲವನ್ನು ತಿನ್ನಲು ಕೊಡಿ. ಹೀಗೆ ಮಾಡೋದ್ರಿಂದ ದಾರಿದ್ರ್ಯ ದೂರವಾಗುವುದು. ಪ್ರತಿದಿನ ತಪ್ಪದೆ ತುಳಸಿ ಕಟ್ಟೆಯ ಮುಂದೆ ರಂಗೋಲಿಯನ್ನು ಹಾಕಿ ದೀಪ ಇಡುವುದನ್ನು ತಪ್ಪಿಸಬಾರದು. ಪ್ರತಿ ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಪಠಿಸಿ ಮತ್ತು ಸಂಜೆ ದೇಸಿ ತುಪ್ಪದ ದೀಪವನ್ನು ಬೆಳಗಿಸಿ. ಮನೆಯಲ್ಲಿ ಇಡುವ ಬೆಲೆಬಾಳುವ ವಸ್ತುಗಳು, ಚಿನ್ನ ಹಾಗೂ ಹಣ ಇಡುವ ಬೀರುವನ್ನು ಕುಬೇರ ಮೂಲೆಯಲ್ಲಿ ಇಡಿ. ಹೀಗೆ ಮಾಡೋದ್ರಿಂದ ಮನೆಯು ಲಕ್ಷ್ಮಿಯ ಕೃಪಕಟಾಕ್ಷಕ್ಕೆ ಸಿಗುವುದು. ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಹಾಗೂ ಮುಖವನ್ನು ನೋಡಿಕೊಳ್ಳಬಾರದು. ಇದರಿಂದ ಮಾನಸಿಕ ನೆಮ್ಮದಿ ಕೆಡುವುದು ಹಾಗೂ ಮನೆಯಲ್ಲಿ ಬಡತನ ಉಂಟಾಗುವುದು. ಅಡುಗೆ ಮನೆಯಲ್ಲಿ ಯಾವಾಗಲೂ ಮುಸುರೆ ಪಾತ್ರೆಗಳನ್ನು ಹಾಗೆ ಬಿಟ್ಟಿರಬಾರದು. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಲಕ್ಷ್ಮಿ ನೆಲೆಸುವಳು. ಅಡುಗೆ ಕೋಣೆಯಲ್ಲಿ ಒಂದು ನೀರು ತುಂಬಿದ ಹಂಡೆ ಅಥವಾ ಬಿಂದಿಗೆ ಇಡುವುದನ್ನು ಮರೆಯಬೇಡಿ. ತುಂಬಿದ ಬಿಂದಿಗೆ ಅದೃಷ್ಟ ಹಾಗೂ ಸಂಪತ್ತಿನ ಸಂಕೇತ. ಧನ ಧಾನ್ಯಗಳಿಗೆ ಎಂದೂ ಕೊರತೆಯಾಗುವುದಿಲ್ಲ. ಮನೆಯ ಮುಖ್ಯ ಬಾಗಿಲಿನ ಮುಂದೆ ಶೂ ಚಪ್ಪಲಿಗಳನ್ನು ಇಡಬೇಡಿ. ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ತರುವುದು. ಒಂದು ಪಕ್ಕದಲ್ಲಿ ಚಪ್ಪಲಿ ಸ್ಟ್ಯಾಂಡ್ನಲ್ಲಿ ಸರಿಯಾಗಿ ಜೋಡಿಸಿಡಿ. ಪ್ರತಿದಿನ ಬೆಳಗ್ಗೆ ಮನೆಯ ಮುಖ್ಯದ್ವಾರದ ಅಂಗಳಕ್ಕೆ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಚಿಮುಕಿಸಿ ರಂಗೋಲಿ ಹಾಕಿ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಹಾಗೂ ಸಣ್ಣ ಪುಟ್ಟ ವಾಸ್ತುದೋಷವನ್ನು ನಿವಾರಿಸಲು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೆಂದು ಮನೆಯನ್ನು ಉಪ್ಪು ನೀರು ಹಾಗೂ ಸ್ವಲ್ಪ ಗೋಮೂತ್ರ ಸೇರಿಸಿ ಒರೆಸಿ. ಮಲಗಿದ ಹಾಸಿಗೆ ಮೇಲೆ ಕುಳಿತು ಆಹಾರ ಸೇವಿಸಬೇಡಿ. ಹೀಗೆ ಮಾಡುವುದು ರೋಗಿಗಳಷ್ಟೇ. ಹೀಗೆ ಮಾಡೋದ್ರಿಂದ ಆರೋಗ್ಯ ಕೆಡುವುದು ಹಾಗೂ ದಾರಿದ್ರ್ಯ ಉಂಟಾಗುತ್ತದೆ. ಶುದ್ಧತೆಯ ಸಂಕೇತಗಳಾದ ಆರತಿ, ಧೂಪ, ದೀಪಗಳನ್ನು ಬಾಯಿಯಿಂದ ಊದಿ ನಂದಿಸಬೇಡಿ. ದೇವರ ದೀಪಗಳನ್ನು ತೊಳೆದು ಸ್ವಚ್ಛವಾಗಿ ಇಟ್ಕೊಳ್ಳಿ. ಮನೆಯ ಬಾಗಿಲಿಗೆ ಸ್ವಸ್ತಿಕ ಚಿಹ್ನೆಯನ್ನು ಪ್ರತಿದಿನ ಹಾಕಿ ಅರಿಶಿನ ಕುಂಕುಮ ಹಚ್ಚಿ. ಮನೆಯ ಮುಖ್ಯ ದ್ವಾರದ ಬಾಗಿಲಲ್ಲಿ ಯಾವಾಗಲೂ ತೋರಣ ಇರಬೇಕು. ಬಾಗಿಲ ದ್ವಾರವನ್ನು ಹಾಗೆ ಖಾಲಿ ಬಿಡಬಾರದು. ಮನೆಯ ಅಂಗಳದಲ್ಲಿ ಯಾವಾಗಲೂ ಕಸ ಕಡ್ಡಿಗಳು ಇರಬಾರದು. ಪ್ರತಿದಿನ ಗುಡಿಸಿ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಮಂಚದ ಮೇಲೆ ಯಾವಾಗಲೂ ಹಾಸಿಗೆ ಹೊದಿಕೆಗಳನ್ನು ನೀಟಾಗಿ ಜೋಡಿಸಬೇಕು ಅಥವಾ ಹೊದಿಕೆಗಳನ್ನು ಮಡಚದೆ ಹಾಗೆ ಬಿಟ್ಟಿರಬಾರದು. ಮನೆಯಲ್ಲಿರುವಂತಹ ಮಹಿಳೆಯರು ಹಾಗೂ ಮನೆಯ ಎಲ್ಲ ಸದಸ್ಯರು ಸಂತೋಷ ನೆಮ್ಮದಿಯಿಂದ ಹೊಂದಿಕೊಂಡು ಇರಬೇಕು. ಯಾವಾಗಲೂ ದುಃಖ, ಕಣ್ಣೀರು, ಜಗಳ, ಮನಸ್ತಾಪಗಳು ಇರಬಾರದು. ಇದ್ದುದರಲ್ಲೇ ತೃಪ್ತಿ ಪಡುವ ಸ್ವಭಾವ ಇರಬೇಕು. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.